ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ಮಾಯಾ ಎಪಿಸೋಡ್ 22. ಈ ಎಪಿಸೋಡಲ್ಲಿ ವಿಕ್ರಮ್ ಶ್ರಾವ್ಯ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡಿದ್ದಾನೆ ವಿವೇಕ್ಗೆ ಕಾಲ್ ಮಾಡಿ. ಸೊ ಈಗ ವಿಕ್ರಮ್ ಇದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಸೊ ವಿಕ್ರಮ್ ಶ್ರಾವ್ಯಗೆ ತನ್ನ ಮೇಲೆ ನಂಬಿಕೆ ಬರೋ ಹಾಗೆ ನಡ್ಕೋತಾ ಇದ್ದಾನೆ. ಹಾಗೆ ಶ್ರಾವ್ಯ ಜೊತೆ ತುಂಬ ಕ್ಲೋಸ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅವಳ ಜೊತೆ ಆಫೀಸ್ಗೆ ಹೋಗೋದು, ಪಬ್ಬಿಗೆ ಹೋಗೋದು, ಪಾರ್ಕಿಗೆ ಹೋಗೋದು, ಇದನ್ನೆಲ್ಲ ಮಾಯಾ ನೋಡ್ಕೊಂಡು ಹೇಗೆ ತಾನೇ ಸುಮ್ಮನೆ ಇರ್ತಾಳೆ. ಅವಳು ವಿಕ್ರಮ್ನ ತುಂಬ ಇಷ್ಟಪಡ್ತಿರ್ತಾಳೆ. ವಿಕ್ರಮು ಹಾಗಂತ ಮಾಯಾನ ಮರ್ತಿಲ್ಲ, ಅವನು ತುಂಬ ಇಷ್ಟಪಡ್ತಿದ್ದಾನೆ. ಬಟ್ ಶ್ರಾವ್ಯಗೆ ಹೇಗಾದರೂ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಅವ್ನು ನಂಬಿಕೆ ಕಳಿಸ್ಕೊಳ್ಳೋದಕ್ಕೋಸ್ಕರ ಅವನು ಈ ಥರ ಎಲ್ಲ ಮಾಡ್ತಾ ಇದ್ದಾನೆ. ಸೊ ಈಗ ಮಾಯಾ ಅದನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತಾಳೆ. ಶ್ರಾವ್ಯ ಫುಲ್ ಖುಷಿಯಾಗಿ ಅವನ ಜೊತೆ ತುಂಬ ಚೆನ್ನಾಗಿದ್ದಾಳೆ. ಸೊ ಶ್ರಾವ್ಯ ಏನಕ್ಕಾಗಿ ವಿಕ್ರಮ್ ಲೈಫ್ಗೆ ಬಂದಿದ್ದಾನೆ ಅಂತ ಅವನು ತಿಳ್ಕೋಬೇಕು, ಹಾಗೆ ಅವಳಿಗೂ ಅರ್ಥ ಮಾಡಿಸ್ಬೇಕು, ಅವ್ರ ಅಪ್ಪನಿಗೂ ಅರ್ಥ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ. ಸೊ ಈ ವಿಷಯ ಮಾಯಾಗೆ ತುಂಬ ನೋವು ಕೊಡುತ್ತೆ. ಇನ್ನೊಂದು ಕಡೆ ರಿಯಾಗೆ ಆರವ್ ತಮ್ಮ ಹನಿಮೂನ್ನ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾರೆ. ಅವ್ರು ಬರೋದನ್ನೇ ಕಾಯ್ತಾ ಇದ್ದ ಸುಮನ ಹಾಗೆ ದೇಸಾಯಿ ಅವ್ರು ಬಂದ ಮೇಲೆ ತುಂಬ ಖುಷಿಯಾಗಿರುತ್ತೆ ನೋಡ್ತಾರೆ. ಹಾಗೆ ರಿಯಾ ಮಾಯಾನ ನೆನೆಸ್ಕೊಂಡು ಬಂದು ಒಂದು ಕಾಲ್ ಮಾಡ್ತಾಳೆ ಮಾಯಾಗೆ. ಆವಾಗ ಅವಳು ವಾಯ್ಸಲ್ಲಿರೋ ಡಲ್ನೆಸ್ನ ಕಂಡಿಡಿದು ಅವಳ ಲೈಫಲ್ಲಿ ಏನೇನಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊತಾಳೆ. ಸೊ ಈಗ ರಿಯಾ ಮಾಯಾಗೆ ಯಾವ ಥರ ಸಹಾಯ ಮಾಡ್ತಾಳೆ, ಅವಳಿಗೆ ಏನಂತ ಮಾತಾಡ್ತಾಳೆ, ಇದನ್ನೆಲ್ಲ ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ. ವಿಕ್ರಮ್ ಮಾತಿಂದ ಮಾಯಾ ಹೃದಯ ಒಡೆದು ಚೂರಾಯಿತು. ಒಂದು ಸುಂದರವಾದ ರಾತ್ರಿ ಕಳೆದು ಬೆಳಿಗ್ಗೆ ಆಗಿತ್ತು. ವಿಕ್ರಮ್ ಎದ್ದಾಗ 8 ಗಂಟೆ. ಮಾಯಾ ಇನ್ನೂ ಮಲಗಿದ್ಲು. ವಿಕ್ರಮ್ ಅವಳ ಮುಖ ನೋಡಿ ರಾತ್ರಿ ನಡೆದಿದ್ದೆಲ್ಲ ನೆನಪಿಸ್ಕೊಂಡು ಒಂದು ರೀತಿ ಗಿಲ್ಟ್ ಅವನಿಗೆ ಕಾಡ್ತಾ ಇತ್ತು. ಮಾಯಾಗೆ ಅರಿವು ಇಲ್ಲದೆ ಇರೋ ಟೈಮಲ್ಲಿ ಅವಳ ಜೊತೆ ನಾನು ಸೇರಿದ್ದು ತಪ್ಪಾಯ್ತಾ ಅಂತ ತನ್ನನ್ನು ತಾನು ಪ್ರಶ್ನಿಸ್ಕೊಂಡ. 1-2 ನಿಮಿಷ ಅವಳ ಮುಖ ನೋಡಿ, ಮಾಯಾ, ಆದಷ್ಟು ಬೇಗ ನಮ್ಮ ಲೈಫಿಂದ ಶ್ರಾವ್ಯನ ದೂರ ಮಾಡ್ತೀನಿ. ಮುಂದೆ ನಿನಗೆ ಯಾವುದೇ ಕಷ್ಟ ಬರದೇ ಇರೋ ರೀತಿ ನಾನು ನೋಡ್ಕೋತೀನಿ. ಆದರೆ ಸ್ವಲ್ಪ ದಿನ ನಾನು ನಿನ್ನ ಇಗ್ನೋರ್ ಮಾಡಬೇಕಾಗತ್ತೆ. ಅದರಿಂದ ನಿನಗೆ ಹರ್ಟ್ ಆಗ್ಬೋದು, ಆದರೆ ನನಗೆ ಬೇರೆ ದಾರಿ ಇಲ್ಲ ಮಾಯಾ. ಮೊದಲು ನಾನು ಅವಳನ್ನ ನಂಬಿಸ್ಬೇಕು, ಆಗಲೇ ನನ್ನ ಕೆಲಸ ಸುಲಭ ಆಗೋದು ಅಂತ ತನ್ನ ಮನಸ್ಸಲ್ಲೇ ಮಾತಾಡಿಕೊಂಡು ಅವಳ ಹಣೆಗೆ ಮುತ್ತಿಟ್ಟು ಫ್ರೆಶಪ್ ಆಗಿ ಮಾಯಾ ಎದ್ದೋಳಕ್ಕೂ ಮುಂಚೆ ರೆಡಿಯಾಗಿ ಆಫೀಸ್ಗೆ ಹೋದ. ಮಾಯಾ ಎದ್ದಾಗ 9:15 ಆಗಿತ್ತು. ಅವಳು ಟೈಮ್ ನೋಡಿ, ಅಯ್ಯೋ ಇಷ್ಟು ಲೇಟಾಗಿದೆ, ವಿಕ್ರಮ್ ಆಫೀಸ್ಗೆ ಹೊರಟೋದ್ರೋ ಏನೋ ಅಂತ ಅಂದ್ಕೊಂಡು ರಾತ್ರಿ ನಡೆದಿದ್ದೆಲ್ಲ ನೆನಪಿಸ್ಕೊಂಡು ಮುಗುಳು ನಗ್ತಾ ನಂತರ ಎದ್ದು ಅಲ್ಲಲ್ಲಿ ಬಿದ್ದಿದ್ದ ಬಟ್ಟೆನೆಲ್ಲ ತೆಗೆದು ಸ್ನಾನ ಮಾಡಿ ಕಿಚನ್ಗೆ ಹೋದ್ಲು. ಅಲ್ಲಿ ಪವಿತ್ರ ಆಗಲೇ ಮನೆ ಕೆಲಸನೆಲ್ಲ ಮುಗಿಸಿ ಅಶ್ವಥ್ ಜೊತೆ ಮಾತಾಡ್ತಾ ಕೂತಿದ್ಲು. ಮಾಯಾ ಅಲ್ಲಿಗೆ ಬಂದು, ಏನಿಬ್ಬರು ಆರಾಮಾಗಿ ಮಾತಾಡ್ತಾ ಕೂತಿದ್ದೀರಾ ಅಂತ ಅಂದ್ಲು. ಅದಕ್ಕೆ ಪವಿತ್ರ, ಹೌದು ಅಕ್ಕ, ಮನೆ ಕೆಲಸ ಎಲ್ಲ ಮುಗೀತು, ನೀವು ಬೇರೆ ಇನ್ನೂ ಮಲ್ಕೊಂಡಿದ್ರಿ, ಅದಕ್ಕೆ ನಿಮಗೆ ಡಿಸ್ಟರ್ಬ್ ಮಾಡಿಲ್ಲ. ಆದರೆ ನೀವೇನಿವತ್ತು ಇಷ್ಟು ಲೇಟಾಗಿದ್ದಿದ್ದೀರಾ, ಏನು ಸಮಾಚಾರ? ನಿಮ್ಮ ಕಣ್ಣು ನೋಡಿದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನಿಸುತ್ತೆ ಅಂತ ಟೀಸ್ ಮಾಡಿದ್ಲು. ಮಾಯಾ, ಪವಿತ್ರ, ತುಂಬ ತರಲೆ ಆಗಿದೆಯಾ ನೀನು ಅಂತ ಹೇಳಿ ಅಶ್ವಥ್ ಕಡೆ ತಿರುಗಿ, ಅಣ್ಣ ಯಾಕೆ ನೀವು ವಿಕ್ರಮ್ ಜೊತೆ ಆಫೀಸ್ಗೆ ಹೋಗಿಲ್ವಾ ಅಂತ ಕೇಳಿದ್ಲು. ಅಶ್ವಥ್, ಇಲ್ಲ ಮೇಡಮ್, ಇವತ್ತು ಬಾಸ್ ಶ್ರಾವ್ಯ ಜೊತೆ ಹೋದರು ಅಂತ ಬೇಜಾರು ಮಾಡ್ಕೊಂಡು ಹೇಳ್ದ. ಮಾಯಾ, ಏನು ಶ್ರಾವ್ಯ ಜೊತೆ ಹೋದ್ರಾ ಅಂತ ಹೇಳಿ ವಿಕ್ರಮ್ಗೆ ಕಾಲ್ ಮಾಡಿದ್ಲು. ಆದರೆ ವಿಕ್ರಮ್ ಕಾಲ್ ರಿಸೀವ್ ಮಾಡಲಿಲ್ಲ. ತುಂಬ ಸರಿ ಟ್ರೈ ಮಾಡಿದ್ರು ವಿಕ್ರಮ್ ಕಾಲ್ ರಿಸೀವ್ ಮಾಡದೇ ಇದ್ದನ್ನು ನೋಡಿ ಅವಳು ತುಂಬ ಬೇಜಾರು ಮಾಡಿಕೊಂಡ್ಳು. ಟಿಫನ್ ಕೂಡ ಮಾಡದೆ ತನ್ನ ರೂಮ್ಗೆ ಹೋದ್ಲು. ಅಶ್ವಥ್, ಪವಿತ್ರ, ಮೇಡಮ್ ತುಂಬ ಬೇಜಾರಾದರು ಅನಿಸುತ್ತೆ, ನೀನು ಹೋಗಿ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡು ಅಂತ ಅಂದ. ಪವಿತ್ರ ಸರಿ ಅಂತ ಹೇಳಿ ಟಿಫಿನ್ ಪ್ಲೇಟ್ ತೊಗೊಂಡು ಮಾಯಾ ರೂಮ್ಗೆ ಹೋದ್ಲು. ಅಲ್ಲಿ ಮಾಯಾ ಚೇರ್ ಮೇಲೆ ಕುತ್ಕೊಂಡು, ವಿಕ್ರಮ್ ಯಾಕೆ ನನಗೆ ಹೇಳಿದೆ ಶ್ರಾವ್ಯ ಜೊತೆ ಹೋದರು, ಕಾಲ್ ಕೂಡ ಪಿಕ್ ಮಾಡಲಿಲ್ಲ, ಏನಾಗ್ತಿದೆ, ವಿಕ್ರಮ್ ನನ್ನ ಅವಾಯ್ಡ್ ಮಾಡ್ತಿದ್ದಾರಾ ಅಂತ ಯೋಚಿಸ್ತಾ ಕೂತಿದ್ಲು. ಆಗ ಪವಿತ್ರ ಅಲ್ಲಿಗೆ ಬಂದು, ಅಕ್ಕ ಏನು ಯೋಚಿಸ್ತಾ ಇದ್ದೀರಾ, ತುಂಬ ಲೇಟಾಗಿದೆ, ಇನ್ನೂ ಟಿಫನ್ ಕೂಡ ಮಾಡಿಲ್ಲ, ನೀವು ತಗೊಳ್ಳಿ ಟಿಫನ್ ಮಾಡಿ ಅಂತ ಹೇಳಿದ್ಲು. ಮಾಯಾ, ಇಲ್ಲ ಪವಿತ್ರ, ನನಗೆ ಬೇಡ, ನಾನು ಆಮೇಲೆ ಮಾಡ್ತೀನಿ, ನೀನು ಹೋಗು ಅಂತ ಅಂದ್ಲು. ಪವಿತ್ರ, ಅಕ್ಕ ಯಾಕೆ, ಏನಾಯಿತು, ಏನೋ ಬೇಜಾರಿನಲ್ಲಿರೋ ರೀತಿ ಕಾಣ್ತಿದ್ದೀರಾ? ಮಾಯಾ,
ಏನೂ ಇಲ್ಲ ಪವಿತ್ರ, ಸ್ವಲ್ಪ ಸುಸ್ತಷ್ಟೆ ಅಂತ ಹೇಳಿ ಆಗಾಗ ಫೋನ್ ನೋಡ್ತಾ ಇದ್ಲು ಪವಿತ್ರ. ಪವಿತ್ರ ಮಾಯನ ಗಮನಿಸಿ, ಅಕ್ಕ, ವಿಕ್ರಮ್ ಸರ್ ಬಗ್ಗೆ ಯೋಚಿಸ್ತಾ ಇದ್ದೀರಾ? ಅವ್ರು ಕಾಲ್ ಪಿಕ್ ಮಾಡಲಿಲ್ಲ ಅಂತನಾ? ಏನೋ ಇಂಪಾರ್ಟೆಂಟ್ ಕೆಲಸ ಇರ್ಬೋದು, ಫ್ರೀ ಆದಾಗ ಅವ್ರಿಗೆ ಕಾಲ್ ಮಾಡ್ತಾರೆ ಬಿಡಿ. ಮಾಯ: ಹಾಗಲ್ಲ ಪವಿತ್ರ, ಅವ್ರು ನನಗೂ ಏನೂ ಹೇಳಿದೆ. ಅಶ್ವಥಣ್ಣನೂ ಇಲ್ಲೇ ಬಿಟ್ಟು ಶ್ರಾವ್ಯ ಜೊತೆ ಹೋಗಿದ್ದಾರೆ. ಆ ಶ್ರಾವ್ಯ ಸರಿ ಇಲ್ಲ ಪವಿತ್ರ. ಅವಳು ವಿಕ್ರಮ್ನ ನನ್ನಿಂದ ದೂರ ಮಾಡೋಕ್ಕೆ ಏನೇನೋ ಪ್ಲ್ಯಾನ್ ಮಾಡ್ತಿದ್ದಾಳೆ. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಅಂದ್ಲು ಪವಿತ್ರ. ಅಕ್ಕ, ನೀವು ಏನೂ ಯೋಚನೆ ಮಾಡಬೇಡಿ. ವಿಕ್ರಮ್ ಸರ್ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ಶ್ರಾವ್ಯ ಅಂತ 100 ಜನ ಬಂದರೂ ವಿಕ್ರಮ್ ಸರ್ನ ನಿಮ್ಮಿಂದ ದೂರ ಮಾಡೋಕ್ಕಾಗಲ್ಲ. ಮಾಯ: ನಾನು ಹಾಗೆ ಅಂದ್ಕೊಂಡಿದ್ದೀನಿ ಪವಿತ್ರ. ಹೇಗೋ ಎಲ್ಲ ಒಳ್ಳೆಯದಾದರೆ ಸಾಕು ಅಂತ ಅಂದ್ಲು ಪವಿತ್ರ. ಮಾಯಾಳ ಹೆಗಲ ಮೇಲೆ ಕೈ ಇಟ್ಟು, ಎಲ್ಲ ಸರಿ ಹೋಗುತ್ತೆ ಅಕ್ಕ, ನೀವು ಫಸ್ಟ್ ಟಿಫಿನ್ ಮಾಡಿ ಅಂತ ಮಾಯಾಗೆ ಟಿಫಿನ್ ಮಾಡಿಸಿ ಹೋದ್ಲು. ವಿಕ್ರಮ್ ಮಾಯಾನ ಅವಾಯ್ಡ್ ಮಾಡಿ 5-6 ದಿನ ಕಳೆದು ಹೋಗಿತ್ತು. ಬೆಳಿಗ್ಗೆ ಬೇಗನೆ ಎದ್ದು ಆಫೀಸ್ಗೆ ಹೋಗೋದು, ಶ್ರಾವ್ಯ ಜೊತೆ ಹೊರಗಡೆ ಸುತ್ತಾಡೋದು, ಮನೇಲಿ ಸರಿಯಾಗಿ ಊಟ ತಿಂಡಿ ಮಾಡದೆ ಹೊರಗಡೆನೆ ಶ್ರಾವ್ಯ ಜೊತೆ ಪಾರ್ಟಿ ಮಾಡಿ ಬರೋದು, ಹೀಗೆ ಮಾಯಾನ ಕಂಪ್ಲೀಟ್ ಅವಾಯ್ಡ್ ಮಾಡ್ತಿದ್ದ. ಹೀಗೆ ಸಂಜೆ ವಿಕ್ರಮ್ ಗಾರ್ಡನಲ್ಲಿ ಕುತ್ಕೊಂಡು ಟೀ ಕುಡಿತಾ ಮಾಯಾ ಬಗ್ಗೆ ಯೋಚಿಸ್ತಾ ಇದ್ದ. ಮಾಯಾಗೆ ಹರ್ಟ್ ಆಗ್ತಿದೆ ಅಂತ ಅವನಿಗೂ ಗೊತ್ತಿತ್ತು, ಆದರೂ ಏನು ಮಾಡದೇ ಇರೋಂತಹ ಪರಿಸ್ಥಿತಿ ಅವನಿದ್ದ. ಆಗ ಮಾಯಾ ಅಲ್ಲಿಗೆ ಬಂದು, ವಿಕ್ರಮ್, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಲು. ವಿಕ್ರಮ್: ಮಾಯಾ, ನನಗೆ ನಿನ್ನ ಹತ್ರ ಮಾತಾಡೋ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಇಲ್ಲಿಂದ ಹೋಗು. ಮಾಯಾ: ನಿಮಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ನನಗೆ ಬೇಕಿಲ್ಲ, ನನ್ನ ಪ್ರಶ್ನೆಗೆ ನೀವು ಇವತ್ತು ಉತ್ತರ ಕೊಡಲೇಬೇಕು ಅಂತ ಅಂದ್ಲು. ವಿಕ್ರಮ್: ಅದೇನು ಬೇಗ ಹೇಳು, ನಾನು ಶ್ರಾವ್ಯ ಜೊತೆ ಹೊರಗೆ ಹೋಗಬೇಕು ಅಂದ. ಮಾಯಾ: 6 ದಿನ ಆಯಿತು ವಿಕ್ರಮ್, ನೀವು ನನ್ನ ಜೊತೆ ಸರಿಯಾಗಿ ಮಾತಾಡಿ, ಯಾಕೆ ನಾನು ಅವಾಯ್ಡ್ ಮಾಡ್ತಾಯಿದ್ದೀರಾ? ಆ ಶ್ರಾವ್ಯ ಮಾತು ಕೇಳಿ ನೀವು ನನ್ನ ದೂರ ಮಾಡ್ತಿದ್ದೀರಾ? ವಿಕ್ರಮ್: ಇಲ್ಲ ಮಾಯಾ, ನೀನು ಕೇಳ್ತಿರೋ ಪ್ರಶ್ನೆನೇ ತಪ್ಪು. ನಿನ್ನಿಂದ ದೂರ ಆಗೋಕ್ಕೆ ನಾನು ಯಾವಾಗ ನಿನಗೆ ಹತ್ತಿರ ಆಗಿದ್ದೆ? ನೀನು ಹೆಸರಿಗಷ್ಟೇ ನನ್ನ ಹೆಂಡತಿ ಅಂತ ಅಂದ. ವಿಕ್ರಮ್ ಆ ಮಾತು ಹೇಳ್ತಿದ್ದಾಗೆ ಮಾಯಾ ಕಣ್ಣಲ್ಲಿ ನೀರು ಹರಿಯೋದಕ್ಕೆ ಶುರು ಆಯಿತು. ಮಾಯಾ: ವಿಕ್ರಮ್, ಏನಂದರೆ ನೀವು ಹೆಸರಿಗಷ್ಟೇ ನಿಮ್ಮ ಹೆಂಡ್ತಿನ? ಹಾಗಾದರೆ ಇಷ್ಟು ದಿವಸ ನನ್ನ ಹತ್ರ ಪ್ರೀತಿಯಿಂದ ಇದ್ದಿದ್ದು ಅದೆಲ್ಲ ಸುಳ್ಳಾ? ವಿಕ್ರಮ್: ಸುಳ್ಳು ಅಂತ ಹೇಳ್ತಿಲ್ಲ ಮಾಯಾ, ಆದರೆ ನೀನು ನನ್ನ ತಲೆ ಕೆಡಿಸಿದ್ದೆ. ನಾನು ನಿನ್ನ ಮದುವೆ ಆಗಿದ್ದು ನಿನ್ನ ಮೇಲಿನ ದ್ವೇಷಕ್ಕಂತ ನಿನಗೂ ಗೊತ್ತು, ಆದರೆ ನೀನು ನನ್ನ ಮರುಳು ಮಾಡಿ ಬದಲಾಗೋ ಹಾಗೆ ಮಾಡಿದ್ದೆ. ನಾನು ನೀನು ಪ್ರೀತಿಸ್ತಾ ಇದ್ದೀನಿ ಅಂತಾನೆ ಅಂದ್ಕೊಂಡಿದ್ದೆ, ಆದರೆ ಯಾವಾಗ ನಾನು ಪ್ರೀತಿಸಿದ ಹುಡುಗಿ ನನ್ನ ಮುಂದೆ ಬಂದ್ಲೋ ಆಗ ಗೊತ್ತಾಯಿತು ನನಗೆ ನಿನ್ನ ಮೇಲಿದ್ದಿದ್ದು ಬರೀ ಅಟ್ರ್ಯಾಕ್ಷನ್ ಅಂತ. ಮಾಯಾ: ವಿಕ್ರಮ್ ಮಾತಿಂದ ಅವಳ ಹೃದಯಕ್ಕೆ ಯಾರೋ ಚಾಕು ಇರಿದ ಅನುಭವ ಆಯಿತು. ಮಾಯಾ ಕಣ್ಣೀರಾಗ್ತಾ, ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂದಮೇಲೆ ನಿನ್ನ ಗರ್ಲ್ ಫ್ರೆಂಡ್ನ ನೀವು ಅಷ್ಟು ಪ್ರೀತಿಸ್ತಿದ್ರೆ ಅವತ್ತು ರಾತ್ರಿ ನನ್ನ ಜೊತೆ ಯಾಕೆ ಸೇರಿದ್ರಿ ಅಂತ ಕೇಳಿದ್ಲು. ವಿಕ್ರಮ್ ಅವಳು ಕಣ್ಣೀರು ಹಾಕೋದನ್ನು ನೋಡೋಕ್ಕಾಗದೆ ಅವಳಿಗೆ ಸತ್ಯ ಹೇಳೋಣ ಅಂತ ಅಂದ್ಕೊಂಡ. ಆದರೆ ಅಲ್ಲಿ ಶ್ರಾವ್ಯ ಮರೆಯಲ್ಲಿ ನಿಂತು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ವಿಕ್ರಮ್ ಗಮನಕ್ಕೆ ಬಂತು. ಈಗ ನಾನು ಮಾಯಾ ಹತ್ರ ನಿಜ ಹೇಳಿದ್ರೆ ನನ್ನ ಕೆಲಸ ಕೆಡುತ್ತೆ ಅಂತ ಅಂದ್ಕೊಂಡು ವಿಕ್ರಮ್ ತನ್ನ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿಕೊಂಡು ವ್ಯಂಗ್ಯವಾಗಿ ನಗ್ತಾ, ಅಲ್ಲ ಮಾಯಾ, ಬೇಟೆನೇ ಬಂದು ಬೇಟೆಗಾರನ ಹತ್ರ ನನ್ನ ಬೇಟೆ ಆಡು ಅಂತ ಅಂದರೆ ಯಾವ ಬೇಟೆಗಾರ ತಾನೇ ಸುಮ್ಮನೆ ಇರ್ತಾನೆ? ನೀನೇ ಹೇಳು. ಅವತ್ತು ರಾತ್ರಿ ಆಗಿದ್ದು ಅದೇ. ನೀನೇ ನನ್ನ ಸೆಡ್ಯೂಸ್ ಮಾಡಿದ್ದು. ಗಂಡಸಾಗಿ ಆ ಟೈಮಲ್ಲಿ ನಾನು ಹೇಗೆ ಸುಮ್ಮನೆ ಇರಲಿ? ಮಾಯಾ ತಾನು ಕೇಳಿರೋದು ನಿಜಾನ, ಇದು ವಿಕ್ರಮೇನ ಹೀಗೆ ಮಾತಾಡ್ತಿರೋದು ಅಂತ ಅವಳಿಗೆ ನಂಬೋಕ್ಕೆ ಆಗಲಿಲ್ಲ. ಅವಳು ಕಣ್ಣು ಒರೆಸ್ಕೊಂಡು, ಸರಿ ವಿಕ್ರಮ್, ತಪ್ಪೆಲ್ಲ ನಂದೆ. ನೀವು ಬದಲಾಗಿದ್ದೀರಾ ಅಂತ ನಂಬಿದ್ನಲ್ಲ, ಅದು ನನ್ನ ತಪ್ಪು. ಹಾಗಾದರೆ ನೀವು ಶ್ರಾವ್ಯನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದ್ಲು. ವಿಕ್ರಮ್: ಹೌದು, ಇಷ್ಟರಲ್ಲೇ ಮದುವೆ ಆಗ್ತೀನಿ. ಮಾಯಾ: ಸರಿ, ಹಾಗಾದರೆ ನನಗೆ ಡೈವರ್ಸ್ ಕೊಟ್ಟು ಆಮೇಲೆ ಅವಳನ್ನ ಮದುವೆ ಆಗಿ ಅಂತ ಅಂದ್ಲು. ವಿಕ್ರಮ್ ಮಾಯಾ ಮಾತು ಕೇಳಿ ತಬ್ಬಿಬ್ಬಾದ. ತಕ್ಷಣ ಜೋರಾಗಿ ನಗ್ತಾ, ಏನು ಹೇಳಿದೆ ಮಾಯಾ ನೀನು? ನಿನಗೆ ಡೈವರ್ಸ್ ಕೊಡಬೇಕಾ? ನಾನು ನಿನ್ನ ಯಾಕೆ ಮದುವೆ ಆದೆ ಅಂತ ನೆನಪಿದ್ಯಾ ಅಥವಾ ಮರ್ತೋಗಿದ್ಯಾ? ಡೈವರ್ಸ್ ಕೊಟ್ಟು ನಿನ್ನ ಎಲ್ಲೋ ಆರಾಮಾಗಿರೋಕ್ಕೆ ನಾನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ನೋ ಚಾನ್ಸ್ ಮಾಯಾ, ನೀನು ಲೈಫ್ ಲಾಂಗ್ ನನ್ನ ಜೊತೆನೇ ಇರಬೇಕು.
ನಾನು ಶ್ರಾವ್ಯ ಜೊತೆ ಸಂಸಾರ ಮಾಡೋದನ್ನ ನೋಡಿ ನೀನು ನೋವು ಅನುಭವಿಸ್ಬೇಕು. ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ನಿನಗೆ ಬೇಡ ಅನಿಸುತ್ತೆ ಅಂತ ಅಂದ. ಮಾಯಾ ಬೇರೆ ಏನೋ ಪ್ರಶ್ನೆ ಮಾಡೋಕ್ಕೆ ಹೋದ್ಲು. ಅಷ್ಟರಲ್ಲಿ ವಿಕ್ರಮ್ ಮಾಯಾ ಕೇಳೋ ಪ್ರಶ್ನೆಗೆ ಇನ್ನು ಸುಳ್ಳು ಹೇಳೋಕ್ಕಾಗಲ್ಲ, ಇವಳನ್ನ ಇಲ್ಲಿಂದ ಕಳಿಸ್ಬೇಕು, ಅದಕ್ಕೆ ಅವಳ ಹೀಗೋ ಹರ್ಟ್ ಮಾಡಬೇಕು ಅಂದ್ಕೊಂಡು ಮಾಯಾ ಹಿಂದೆಯಿಂದ ಬಂದು ಅವಳ ಬಾಯಿ ಮುಚ್ಚಿ, ನೋ ಮೋರ್ ಕ್ವೆಶ್ಚನ್ ಮಾಯಾ, ಇನ್ನು ನೀನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ ತಾಳ್ಮೆ ನನಗಿಲ್ಲ, ನಿನ್ನ ಡ್ರಾಮಾ ಇಲ್ಲಿಗೆ ನಿಲ್ಲಿಸು ಅಂತ ಅವಳ ಕಿವಿ ಹತ್ರ ಪಿಸುಗುಡ್ತಾ, ಇವತ್ತು ರಾತ್ರಿ ರೆಡಿಯಾಗಿರು, ಬರ್ತೀನಿ. ಯಾಕೋ ಅವತ್ತು ರಾತ್ರಿ ನಡೆದಿದ್ದು ನೆನಪಾಗ್ತಿದೆ, ಮತ್ತೆ ನೀನು ಬೇಕು ಅಂತ ಅನಿಸ್ತಿದೆ ಅಂತ ಅಂದ. ಮಾಯಾಗೆ ಈಗ ವಿಕ್ರಮ್ನ ಸ್ಪರ್ಶ ಉಸಿರುಗಟ್ಟಿಸೋ ಹಾಗೆ ಅನ್ನಿಸ್ತು. ಅವನ ಮಾತು ಅವಳಿಗೆ ಅಷ್ಟು ಕ್ರೂರವಾಗಿ ಕೇಳಿಸ್ತಿತ್ತು. ಮಾಯಾ ಕೋಪದಿಂದ ಅವಳ ಕಣ್ಣು ಕೆಂಪಾಗಿತ್ತು. ಅವಳ ಬಾಯಿ ಮೇಲಿದ್ದ ವಿಕ್ರಮ್ನ ಕೈ ತೆಗೆದು, ನಿನಗೆ ಬೇಕು ಅಂದಾಗ ನಿನ್ನ ಜೊತೆ ಮಲಗೋಕೆ ನಾನೇನು ನಿನ್ನ ಹೋಗೋದು ವಸ್ತು ಅಲ್ಲ ಅಂತ ಹೇಳಿ ಅಸಹ್ಯದಿಂದ ಅವನ್ನ ತಳ್ಳಿ ಮನೆ ಒಳಗೆ ಓಡಿ ಹೋದ್ಲು. ಶ್ರಾವ್ಯ ಮಾಯಾ ಅಳ್ತಾ ಹೋಗಿದ್ದನ್ನು ನೋಡಿ ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ನಗ್ತಾ ಮಾಯಾನ ಹಿಂಬಾಲಿಸಿ ಹೋದ್ಲು. ಓಕೆ, ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಈಗ ಮಾಯಾ ಸಹಿಸೋಷ್ಟು ಸಹಿಸಿ ಅವಳ ಕೈಲಿ ಆಗಲ್ಲ ಅಂತ ಅಂದಾಗ ವಿಕ್ರಮ್ ಹತ್ರ ಬಂದು ಮಾತಾಡಬೇಕು ಅಂತ ಅಂದ್ಕೊಳ್ತಾಳೆ. ವಿಕ್ರಮ್ ಶ್ರಾವ್ಯ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ಅವಳು ವಿಕ್ರಮ್ ಹತ್ರ ಬಂದು ಮಾತಾಡ್ತಾಳೆ. ಬಟ್ ಅವನು ಕಿವಿ ಕೊಡಲ್ಲ, ಆದ್ರೂ ಅವಳು ಬಂದು ಮಾತಾಡ್ತಾಳೆ. ಅವನು ಅವಳಿಗೆ ಹರ್ಟ್ ಆಗೋ ಥರ ಮಾತಾಡಿದಾಗ ಡಿವೋರ್ಸ್ ಕೊಡಿ ಅಂತ ಕೇಳ್ತಾಳೆ. ಅದಕ್ಕೂ ಅವನು ಒಪ್ಕೊಳ್ಳಲ್ಲ, ಡಿವೋರ್ಸ್ ಕೊಡಲ್ಲ. ಅವಳಿಗೆ ಚುಚ್ಚೋ ಹಾಗೆ ಮಾತಾಡ್ತಾನೆ, ನಾನು ಡಿವೋರ್ಸ್ ಕೊಡಲ್ಲ, ನಿನಗೆ ಡಿವೋರ್ಸ್ ಕೊಡೋದಕ್ಕಲ್ಲ ನಾನು ಮದುವೆ ಆಗಿದ್ದು, ನಿನ್ನ ಮದುವೆ ಮಾಡ್ಕೊಂಡು ನಿನಗೆ ಕಾಟ ಕೊಡಬೇಕು ಅಂತ ಮದುವೆ ಆಗಿ. ಹಾಗೆ ಅವರಿಬ್ಬರು ಒಂದಾಗಿರೋ ವಿಷಯನ ಇಟ್ಕೊಂಡು ಅವನು ಅದನ್ನು ಅಸಹ್ಯವಾಗಿ ತಿರುಗೋ ಹಾಗೆ ಮಾತಾಡ್ತಾನೆ. ಇದು ಮಾಯಾಗೆ ತುಂಬ ನೋವಾಗುತ್ತೆ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಯಾ ತುಂಬ ನೋವನ್ನ ಅನುಭವಿಸ್ತಾಳೆ. ಸೊ ಈಗ ವಿಕ್ರಮ್ ಮಾತಾಡಿರೋ ಮಾತಿಗೆ ಮಾಯಾ ಬೇಜಾರು ಮಾಡಿಕೊಂಡು ಬೇರೆ ಡಿಸಿಷನ್ ತಗೋತಾಳ, ಇಲ್ಲ ವಿಕ್ರಮ್ ಏನಕ್ಕೆ ಈ ಥರ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಳ ಅವನ ಜೊತೆ ಲೈಫ್ನ, ಇಲ್ಲ ವಿಕ್ರಮ್ ಶ್ರಾವ್ಯಗೆ ಬುದ್ಧಿ ಕಲಿಸೋದಕ್ಕೆ ಇನ್ನು ಏನು ಪ್ಲ್ಯಾನ್ ಮಾಡ್ತಾನೆ, ಇದನ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ತೊಗೊಂಡು ಆದಷ್ಟು ಬೇಗನೆ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ಬ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಎಪಿಸೋಡ್